ಶ್ರೀ ಪಾಕತೋಪು ಮುನೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು KS ಎಂಟರ್ಪ್ರೈಸಸ್ ಮಾಲೀಕರು SL ಶ್ರೀನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಜಯದೇವ ಆಸ್ಪತ್ರೆಯಲ್ಲಿ ಅನ್ನದಾನ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಏನು ಮಾಡಬೇಕು? ಎಲ್ಲರಿಗೂ ಧನ್ಯವಾದ. ಈ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಕಡೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಹುಟ್ಟಿದಬ್ಬ ಒಂದು ಆಚರಣೆಯನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರು ಹಾಗೂ ನನ್ನ ಬಂಧುಗಳು ಶ್ರೀಮನ್ ಶ್ರೀನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇಲ್ಲಿ ಇರ್ತಕ್ಕಂಥ ನನ್ನ ಸಹೋದರರು ಕೂಡ ಪ್ರಶಾಂತ್ ಅವ್ರಿಗೆ, ಜಾನ್ ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತಾರೆ. ಈ ಒಂದು ಕಾರ್ಯಕ್ರಮ ಅನ್ನದಾನ, ಯಾವುದೇ ದಾನ ಮಾಡಿದ್ರೂ ಸಾಕಾಗೋದಿಲ್ಲ, ಆದರೆ ಅನ್ನದಾನದಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಒಂದೇ. ಈ ಅನ್ನದಾನ ಕಾರ್ಯಕ್ರಮನ ಈ ಫೌಂಡೇಶನ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ, ಇದು ಹೀಗೆ ಮುಂದುವರಿಯಲಿ. ಬಡವರ ಬಗ್ಗರಿಗೆ ಇಲ್ಲಿ ಸಾವಿರಾರು ಕಿಲೋಮೀಟ್ರಿಂದ ಬರ್ತಾರೆ ಹಾಸ್ಪಿಟಲ್ಗೆ, ಅವ್ರಿಗೊಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಇರುತ್ತೆ. ಅಂಥ ತೊಂದರೆ ಇರೋ ಜಾಗದಲ್ಲಿ ಈ ಫೌಂಡೇಶನ್ ಅವ್ರು ಮಾಡ್ತಾ ಇರೋದೊಂದು ಘನ ಕಾರ್ಯ ಅಂದರೆ ಇದು ದೇವರು ಮೆಚ್ಚುವಂಥ ಕಾರ್ಯ. ಈ ಕಾರ್ಯಕ್ಕೆ ಇವರೇ ನಾವು ಇನ್ನು ಮುಂದೆ ಸಹಕರಿಸ್ತೀವಿ ಅಂತ ಹೇಳ್ತಾ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರೂ ನೋಡಿ, ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ತೃಪ್ತಿಯಾಗಿ ತಿಂತಾ ಇದ್ದಾರೆ. ಈಗ ಫೌಂಡೇಶನ್ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಅಂತ ನಡೆಸ್ತಾ ಇದ್ದೀನಿ. ನಮ್ದೇನು ಡೈಲಿ ಕೆಲಸ ಅಂದರೆ ದಿನ ಇದೇ ಥರ ಗೌರ್ಮೆಂಟ್ ಹಾಸ್ಪಿಟಲ್ ಊಟ ಕೊಡೋದು. ನಾವು ಡೈಲಿ ಇಲ್ಲಿ ಒಂದು 500 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ. ಇದು ಶುರು ಮಾಡಿ ಒಂದು 4 ಆಗಿದೆ. ಬೆಂಗಳೂರಲ್ಲಿರೋ ಎಲ್ಲ ಹಾಸ್ಪಿಟ್ಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಜಯದೇವಲ್ಲಿ ತುಂಬ ನೀಡ್ ಇದೆ ಅಂತ ಅಂದ್ಬಿಟ್ಟು ನಾವು ಜಯದೇವಾಗಿ ಬಂದಿದ್ದು. ಪ್ಲಸ್ ಆಮೇಲೆ ಇವತ್ತು ನಾನು ಏನಕ್ಕೆ ನಮ್ಮ ಶ್ರೀನಾಥನನ್ನು ಕರ್ಕೊಂಡು ಬಂದಿದ್ದೀನಿ ಅಂದರೆ, ನಮ್ಮ ಶ್ರೀನಾಥನವರು ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಅವರು ಇದೇ ಥರನೇ ಇವತ್ತು ನಮ್ಮ ಕವಿತಾ ಅಕ್ಕನೂ ಅಷ್ಟೇ, ಕಲ್ಪತರು ಫೌಂಡೇಶನ್ ಅಂತ ರನ್ ಮಾಡಿಕೊಂಡು ತುಂಬ ಜನಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ನಮ್ಮ ಫೌಂಡೇಶನ್ಗೆ ಇಂಥವ್ರು ಬಂದು ಇಂಥವ್ರು ಹುಟ್ಟಿದಬ್ಬ ಇಂಥ ಕಡೆ ನಡೆಸಿದ್ರೆ ನಮಗೂ ಒಂದು ಖುಷಿ. ಇಲ್ಲಿ ನೋಡೋ ಜನಕ್ಕೆ ಎಲ್ಲರಿಗೂ ಇಂಥವ್ರಿಗೆ ಗೊತ್ತಾಗ್ತಾರೆ ಹೊರಗಡೆ ಇನ್ನ ಜನಕ್ಕೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮಾಡಿರೋದು. ಆಮೇಲೆ ನನ್ನ ಫೌಂಡೇಶನ್ ಕಡೆಯಿಂದ ಇವತ್ತು ನಾನು ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನಾನು ಶುಭ ಕೋರ್ತಾ ಇದ್ದೀನಿ. ನನ್ನ ಹೆಸರು ಶ್ರೀನಾಥ್ ಅಂದ್ಬಿಟ್ಟು. ಇಲ್ಲಿ ಪ್ರಶಾಂತ್ ಅವರು ಜಯದೇವ್ ಹಾಸ್ಪಿಟ್ಲಲ್ಲಿ ಪ್ರತಿದಿನನೂ ಒಂದು ಟ್ರಸ್ಟ್ ಮುಖಾಂತರ ಅನ್ನದಾನ ಮಾಡ್ತಾ ಇದ್ದಾರೆ. ಇದು ಡೈಲಿ ನಡೀತಾ ಇರೋದ್ರಿಂದ ಜನಗರು ಎಲ್ಲರೂ ಸಹಕರಿಸ್ಬೇಕು. ಅವ್ರಿಗೆ ನಾನು ಸಹಕರಿಸ್ತೀನಿ. ಇನ್ನು ಮುಂದೆ ಅವನಿಗೆಲ್ಲ ಒಳ್ಳೇದಾಗ್ಲಿ. ನನ್ನ ಬರ್ತಡೇ ಇದೆ. ಬರ್ತಡೇ ಪ್ರಯುಕ್ತ ನನ್ನ ಕೈಲಾಗಿದ್ದು ನಾನು ಪ್ರಶಾಂತ್ ಅವರಿಗೆ ಸಹಾಯ ಮಾಡ್ತೀನಿ. ಪ್ರತಿಯೊಬ್ರು ಜನನು ಅವ್ರಿಗೆ ಎಲ್ಲರೂ ಸಹಕರಿಸಿದ್ರೆ ಇನ್ನೂ ಹೆಚ್ಚಾಗಿ ಹೆಚ್ಚಿನ ಹಾಸ್ಪಿಟ್ಲಲ್ಲಿ
ಈ ತರ ಮುಂದುವರಿಸ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಎಲ್ಲರೂ ಸಪೋರ್ಟ್ ಮಾಡೋಣ. ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಎಲ್ಲರಿಗೂ ಪ್ರಶಾಂತ್ ಅವರು ಪ್ರತಿದಿನನೂ ಒಂದು ಊಟ ಕೊಡ್ತಾ ಇದ್ದಾರೆ. ಅವರಿಗೆ ಪ್ರಶಾಂತ್ ಅವರಿಗೆ ಶ್ರೀನಾಥ್ ಸಾರು ಸಹಾಯ ಮಾಡ್ತಾರೆ ಅಂತ ನಂಬಿದ್ದೀವಿ. ಅವರಿಂದ ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ. ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಶ್ರೀನಾಥ್ ಸಾರ್ಗೂ ಸಹ ಹಂಗೆ ಹೇಳ್ತೀವಿ ನಾವು. ಹುಟ್ಟುಹಬ್ಬದ ಶುಭಾಶಯಗಳು.